ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸ್ನಲ್ಲಿ ಸಾಕ್ಷಿದಾರನ ಮೇಲೆ ಅಪರಿಚಿತರಿಂದ ಒತ್ತಡ ಹೇರಿದ ಆರೋಪ ಇದೀಗ ಕೇಳಿಬರ್ತಾ ಇದೆ. ನಿನ್ನೆ ಪ್ರಮಾಣ ಪತ್ರ ಸಲ್ಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಕೋರ್ಟ್ ಹೇಳಿದೆ. ಇಂದು ಕೋರ್ಟ್ ಸೂಚನೆಯ ಮೇರೆಗೆ ಪ್ರಮಾಣ ಪತ್ರ ಸಲ್ಲಿಕೆಯಾಗಿದೆ. ಸಾಕ್ಷಿದಾರ ಸಂದೀಪ್ರಿಂದ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಕೆಯಾಗಿದೆ. ಪ್ರಮಾಣ ಪತ್ರದಲ್ಲಿ ಘಟನೆಯ ಕುರಿತಾಗಿ ವಿವರವಾಗಿ ಸಾಕ್ಷಿ ಉಲ್ಲೇಖಿಸಿದ್ದಾರೆ. ಅಪರಿಚಿತ ವ್ಯಕ್ತಿಯ ಒತ್ತಡ ಹೇರಿ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂತಹ ಆರೋಪ ಇದೆ. ನಾಳೆ ಒತ್ತಡ ಹೇರಿದವರ ವಿರುದ್ಧ ಕ್ರಮಕ್ಕೆ ಕೋರ್ಟ್ನಿಂದ ಆದೇಶ ಬರಬೇಕು. ಪ್ರಮಾಣ ಪತ್ರ ಆಧರಿಸಿ ನಾಳೆ ಆದೇಶ ಮಾಡೋದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಅಂಧರಾಗಿದೆ. ಸಾಕ್ಷಿದಾರನ ಮೇಲೆ ಅಪರಿಚಿತರಿಂದ ಒತ್ತಡ ಹೇರಲಾಗಿದೆ ಅನ್ನುವಂತಹ ಆರೋಪ ಈಗ. ಹಾಗಾಗಿ ಈ ಕೇಸ್ನಲ್ಲಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಯಿಂದ ಒತ್ತಡ ಹಾಕಿದ್ದಾರೆ ಅಂತ ಆರೋಪ. ನಿನ್ನೆ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಸಾಕ್ಷಿದಾರ ಕೊಟ್ಟಂತಹ ಹೇಳಿಕೆ, ಈ ಕೇಸ್ನ ಪ್ರಮುಖ ಸಾಕ್ಷಿಗಳ ಮೇಲೆ ಒತ್ತಡ ಅನ್ನುವಂಥದ್ದು, ಸಾಕ್ಷಿ ನಾಶಕ್ಕೆ ಪ್ರಯತ್ನಿಸಿದ ಅಪರಿಚಿತ ವ್ಯಕ್ತಿಗಳು ಕೋರ್ಟ್ಗೆ ಪ್ರಮುಖ ಸಾಕ್ಷಿ ಈ ಬಗ್ಗೆ ಪ್ರಮಾಣ ಪತ್ರವನ್ನ ಸಲ್ಲಿಸಿದ. ಈ ಕುರಿತಾಗಿ ನಾಳೆ ನ್ಯಾಯಾಧೀಶರು ಆದೇಶವನ್ನ ಮಾಡೋರಿದ್ದಾರೆ. ಒತ್ತಡ ಹೇರಿದವರ ವಿರುದ್ಧ ಕ್ರಮಕ್ಕೆ ಆದೇಶ ಹೊರಬೀಳೋದು ಬಾಕಿ ಇದೆ. ಪ್ರಮಾಣ ಪತ್ರದಲ್ಲಿ ಏನ್ ಘಟನೆ ಆಯಿತು, ಯಾವ ರೀತಿ ಬೆದರಿಕೆ ಹಾಕಲಾಯಿತು, ಇದೆಲ್ಲದರ ಬಗ್ಗೆ ವಿವರವಾಗಿ ಉಲ್ಲೇಖಿಸಿದ್ದಾರೆ. ಅಪರಿಚಿತ ವ್ಯಕ್ತಿ ಏನು ಒತ್ತಡ ಹಾಕಿದ್ರು, ಯಾವ ರೀತಿ ಒತ್ತಡ ಹಾಕಿದ್ರು, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟರು ಅಂತ ಆರೋಪ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.